ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗಾಗಲೇ ಒಂದು ವಿನ್ನರ್ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈಗಾಗಲೇ ಫೈನಲಿಸ್ಟ್ಗಳ ಅನೌನ್ಸ್ಮೆಂಟ್ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೂಡ ಬಾಕಿ ಇರ್ತಕ್ಕಂಥದ್ದು. ಈ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಸೀಸನ್ 11ರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತಾನೆ. ಬ್ರದರ್, ಇವತ್ತು ತಮ್ಮ ಅನೌನ್ಸ್ಮೆಂಟ್ ಇದೆ, ಎಷ್ಟು ನಿಮ್ಮ ತಮಗೂ ಕೂಡ ಎಷ್ಟು ಕ್ಯೂರಿಯಾಸಿಟಿ ಇದೆ? ನನಗೂ ಭಾಳ ಖುಷಿ ಆಯ್ತು ರೀ. ನಾನು ಲಾಸ್ಟ್ ಹೋದ ವರ್ಷ ಈ ದಿನ ಅಲ್ಲಿ ಬಿಗ್ ಬಾಸ್ ಮನೆಗಿದ್ವಿ. ಇವತ್ತು ಇನ್ನೂ ಮತ್ತು ಒಳ್ಳೆ 12ನೇ ಸೀಸನ್ ಮುಗಿಯಾಕತ್ತೈತಿ. ಭಾಳ ಖುಷಿ ಆಗಕತ್ತೈತಿ. ಮತ್ತು ನೋಡೋರಿಗೂ ಸ್ವಲ್ಪ ಬೇಜಾರಾಗತ್ತೆ, ಯಾಕಂದ್ರೆ 3-4 ತಿಂಗಳ ಶೋ ನೋಡ್ಕೊಂತ ಬಂದಾರಲ್ಲ. ಈ ಏಕದಮ್ ಬಿಗ್ ಬಾಸ್ ಮುಗಿದ್ಗಸ್ಲೆ ಸ್ವಲ್ಪ ಅವರಿಗೂ ಸ್ವಲ್ಪ ತಲೆ ಸ್ವಿಚ್ ಆಕೈತಿ. ಭಾಳ ಖುಷಿಯಾಗತ್ತೈತಿ ರೀ. ಇವತ್ತು ಗ್ರ್ಯಾಂಡ್ ಫಿನಾಲೆ ಐತಿ ಬಿಗ್ ಬಾಸ್. ಖುಷಿ ಆಗತ್ತೈತಿ ರೀ. ಇವತ್ತು ನೋಡೋಣ ಯಾರ್ಯಾರು ಹೆಂಗೆ ಆಕೈತಿ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಈ ಬಾರಿ ಸುಮಾರು 37 ಕೋಟಿ ಕ್ಕಿಂತಲೂ ಹೆಚ್ಚು ವೋಟಿಂಗ್ ಆಗಿರ್ತಕ್ಕಂಥದ್ದು. ಹೀಗಾಗಿ ವೋಟಿಂಗ್ ಜಾಸ್ತಿ ಆಗಿರೋದ್ರಿಂದ ಭಾಳಷ್ಟು ಕ್ಯೂರಿಯಾಸಿಟಿ ಕೂಡ ಜನರು ಈ ಒಂದು ಬಿಗ್ ಬಾಸನ್ನು ನೋಡ್ತಾರೆ ಅನ್ನೋದು ಕೂಡ ಇದರ ಮೂಲಕವಾಗಿ ಗೊತ್ತಾಗ್ತದೆ. ವೋಟಿಂಗ್ ಹೆಚ್ಚಳದ ಬಗ್ಗೆ ತಾವೇನು ಹೇಳ್ತೀರಿ? ವೋಟಿಂಗ್ ಈಗ ಬರ್ತಾ ಬರ್ತಾ ಬಿಗ್ ಬಾಸ್ ಜಾಸ್ತಿ ನೋಡಾಕತ್ತಾರ. ಹಂಗಾಗಿ ಈ ಸಲ ನಮ್ಮ ಗಿಲಿಯಣ್ಣ ಇರೋದ್ರಿಂದ ಬಿಗ್ ಬಾಸ್ ಜಾಸ್ತಿ ಇಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ವೋಟ್ ಹಾಕ್ಯಾರ. ಇಡೀ ಕರ್ನಾಟಕ ಜನತೆ ಅವರಿಗೆ ತುಂಬ ಧನ್ಯವಾದಗಳು. ಹಂಗೆ ಬಿಗ್ ಬಾಸ್ ಶೋ ಇನ್ನೂ ಜಾಸ್ತಿ ಮುಂದಿನ ವರ್ಷನೂ ನೋಡ್ರಿ, ಖುಷಿ ಪಡ್ರಿ ಅಂತೇಳಿ ಕೇಳ್ತೀನಿ ರೀ. ತಾವು ಕೂಡ ವಿನ್ನರ್ ಆಗಿರೋದ್ರಿಂದ ಒಂದು ಸಿಂಪಲ್ ಪ್ರಶ್ನೆ ಅಂತ ಹೇಳಿದ್ರೆ, ಈ ವಿನ್ನಿಂಗ್ ಅನೌನ್ಸ್ಮೆಂಟ್ ಅನ್ನೋದು ಕ್ಷಣ ಇದೆಯಲ್ಲ, ಎಲ್ಲರೂ ಕೂಡ ಒಂದು ಕುತೂಹಲ ಇರುತ್ತೆ ಮತ್ತು ಅಷ್ಟೇ ಭಯವಾಗಿರುತ್ತೆ. ತಾವು ಕಳೆದ ವರ್ಷ ಅದೇ ಸ್ಟೇಜಲ್ಲಿ ನಿಂತ್ಕೊಂಡಾಗ ತಮ್ಮ ಅನುಭವ ಏನಿತ್ತು? ಅದು ಅದೇ ಹೇಳ್ತೀನಿ, ಭಾಳ ಹೆದರಿಕೆ ಆಗುತ್ತೆ. ಯಾರು ಕೈ ಎತ್ತಾರೆ ಏನು. ಫಸ್ಟ್ ಟೈಮ್ ನಾವು ಅಲ್ಲಿ ಮಟ್ಟ ಹೋಗಿರೋದ ದೊಡ್ಡ ಮಾತು ರೀ. ಅಂತರಾಗ ಅಲ್ಲಿ ಸುದೀಪ್ ಸರ್ ಕೈ ಹಿಡ್ಕೊಂಡಾಗೆಲ್ಲ ಒಂಥರ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗತ್ತೆ. ಒಂಥರ ಖುಷಿನೂ ಆಗತ್ತೆ, ಒಂದು ಕಡೆ ಭಯನೂ ಆಗತ್ತೆ ರೀ. ಈ ಬಾರಿ ಫೈನಲಿಸ್ಟ್ಗಳು ಕೂಡ ಇರ್ತಕ್ಕಂಥದ್ದು, ಯಾರು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ? ಯಾರು ಗೆಲ್ತಾರೆ ಈಗ ಸೋಷಿಯಲ್ ಮೀಡಿಯಾದಾಗ ಅಂಕರ್ ಫುಲ್ ಗಿಲ್ಲಿ ಅಣ್ಣಂದ ಹವಾ ಐತಿ. ನಾವು ಗಿಲ್ಲಿ ಅಣ್ಣಗೆ ಸಪೋರ್ಟ್ ಮಾಡಿ ಗಿಲ್ಲಿ ಅಣ್ಣನಿಗೆ ಗೆಲ್ತಾನೆ ರೀ. ಓಟ್ ಅವಂಗ ಬಿದ್ದವು. ನೀವೇನು ಎಕ್ಸ್ಟ್ರಾ ಪ್ರಶ್ನೆ ಕೇಳೋದು ಬೇಡ, ಮತ್ತು ಯಾರಿಗೆ ಬಿದ್ದವು ಅನ್ಕೊಂಡು ಕೇಳಬೇಡ. ಗಿಲ್ಲಿ ಅಣ್ಣಗೆ ಬಿದ್ದವು ಓಟ, ಗಿಲ್ಲಿ ಅಣ್ಣನಿಗೆ ಗೆಲ್ತಾನೆ. ಅಲ್ಲಿ ಮತ್ತು ಅಲ್ಲಿ ಯಾವುದು ಫೆಸಿಲಿಟಿ ಏನಂತ ಆ ಥರ ಏನು ಮಾಡಲ್ಲ. ಫೆಸಿಲಿಟಿ ಏನು ಮಾಡಲ್ಲ. ಯಾರಿಗೆ ಓಟು ಬಿದ್ದಿರ್ತೈತಿ ಅವ್ರ ಪಕ್ಕ ಕಪ್ ಕೊಡ್ತಾರೆ. ಅಶ್ವಿನಿ ಗೌಡ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಅಶ್ವಿನಿ ಗೌಡ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದೇ ಆ್ಯಕ್ಟಿವ್ ಆಗಿರ್ತಕ್ಕಂಥ ಲೇಡಿ. ಹಾಗಾಗಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಗಿಲ್ಲಿ ಮತ್ತು ವರ್ಸಸ್ ಅಶ್ವಿನಿ ಗೌಡ ಅನ್ನೋದು. ಹೌದ್ರಿ. ಈಗ ಅವ್ರವ್ರ ಅಭಿಮಾನ ಒಂದೊಂಥರ. ಈಗ ಗಿಲ್ಲಿ ಅಣ್ಣಗೆ ಒಂದಿಷ್ಟು ಮಂದಿ ಅಭಿಮಾನಿಗಳು ಇರ್ತಾರೆ, ಅಶ್ವಿನಿ ಅಕ್ಕಗೂ ಒಂದೊಂದು ಅವ್ರವ್ರ ಅಭಿಮಾನಿಗಳು ಅದ್ರ ಒಂದೊಂದು ಥರ ಈಗ ಮಾತಾಡ್ತಾರೆ. ಹಾಗಾಗಿ ಅಕ್ಕನೂ ಒಳ್ಳೆ ಆಡ್ಕೊಂಡು ಬಂದಾಳ ಅಶ್ವಿನಿ ಮೇಡಮು. ಒಳ್ಳೇದಾಗಲಿ. ಬಿಗ್ ಬಾಸ್ ಈಗ 6 ಮಂದಿ ಸ್ಪರ್ಧಿಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ. ಯಾರು ಸೋತೀವಂತೇಳಿ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಹೊರಗಡೆ ಬಂದ್ರೆ ನಿಮ್ಮದಾದಂಥ ಬೇರೆ ಬೇರೆ ಅಭಿಮಾನಿಗಳು ಖುಷಿ ಪಡ್ತಾರೆ. ಅವಕಾಶ ಸಿಗುತ್ತೆ. ಯಾರು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ ರೀ. ಅಲ್ಲಿ ಮಟ್ಟ ಹೋಗಿರೋದ ನಮ್ಮ ಒಂದು ಏನೋ ದೇವರ ಆಶೀರ್ವಾದದಿಂದ ಹೋಗಿರ್ತೀವಿ. ಮತ್ತು ಕರ್ನಾಟಕದ ಜನತೆ ಇಷ್ಟಪಟ್ಟಿರೋದ್ರಿಂದ ಅಲ್ಲಿ ಮಟ್ಟ ಹೋಗಿರ್ತೀವಿ. ಯಾರು ಗೆದ್ದರು ಸೋತರು ಎಲ್ಲರೂ ಖುಷಿಯಿಂದ ಬರ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮಗೂ ದೇವರೊಂದು ಅವಕಾಶ ಕೊಡ್ತಾನೆ. ನೀ ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಹೋಗಬೇಡ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಲಾಸ್ಟ್ ಒಂದು ಪ್ರಶ್ನೆ ಅಂದರೆ, ಈ ವಿನ್ನಿಂಗ್ ಅನೌನ್ಸ್ಮೆಂಟ್ ಕ್ಷಣದಲ್ಲಿ ಅದ್ರ ತೆರೆ ಹಿಂದೆ ಆಗಿರ್ತಕ್ಕಂಥ ಒಂದಿಷ್ಟು ಪ್ರೊಸೀಜರ್ಗಳು ಅಂದರೆ ವಿನ್ನಿಂಗ್ ಆಗ್ತಾರ ಅನೌನ್ಸ್ ಮಾಡ್ತಾರೆ ಅನ್ನೋಕ್ಕಿಂತ ಅದ್ರ ತೆರೆ ಹಿಂದೆ ಯಾವ ರೀತಿ ಸಿದ್ಧತೆಗಳಿರುತ್ತೆ ಅನ್ನೋದು ನಮ್ಗೆ ಅದು ಗೊತ್ತಿರಲ್ಲ. ಯಾಕಂದ್ರೆ ನಾವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀವಲ್ಲ ಸ್ಟಾರ್ಟಿಂಗೆ, ಅದು ನಮಗೇನು ತಲೆಯಾಗ ಹೊಳಂಗಿಲ್ಲ. ಜನ ಕುಡಿದು ನೋಡಿ ಅಲ್ಲಿ ನಾವು ಅಲ್ಲಿ ಇಷ್ಟು 3 ತಿಂಗಳ ಜನ ಯಾರು ನೋಡೋಂಗಿಲ್ಲ. ಅವ ನಮ್ಮ ಹೊಳಬಳ ಮಕ ನೋಡಿ ನಮ್ಗೆ ತಲೆ ಇದಾಗಿರ್ತೈತಿ. ಮತ್ತು ಫಸ್ಟ್ ಟೈಮ್ ಜನ ನೋಡೋದಕ್ಕಿಂತ ಒಂದು ತಲೆ ಸ್ವಲ್ಪ ಏನೇನೋ ವಿಚಾರ ಮಾಡ್ತಿರ್ತೈತಿ. ಆ ಥರ ಏನು ಇರಲ್ಲ. ಈ ವರ್ಷದ ಆಟಗಳು ನೋಡಿದರೆ ಆಟದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಆಟ ಎಲ್ಲ ಚಲೋ ಅದಾವೆ. ಬಿಗ್ ಬಾಸ್ ಮನೆಯಾಗ ಹೋದ್ರೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಆಟ ಆಡೋಕೆ ಹೋಗ್ಬೇಕು. ಭಾರಿ ಚಲೋ ಇರ್ತೈತೆ ರೀ. ಯಾಕಂದ್ರೆ ಆಟಗಳು ಅಷ್ಟು ಚೆನ್ನಾಗಿ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಟೀಮ್ನವರು. ಖುಷಿ ಆಕೈತೆ ರೀ ಆಟ ಆಡೋಕೆ ಮಾತ್ರ ಭಾರಿ ಖುಷಿ.
ಇಲ್ಲಿಗೆ ಈ ಮಾಹಿತಿ ಮುಗಿದಿದೆ. ಹೆಚ್ಚಿನ ಮಾಹಿತಿಗಾಗಿ ಇನ್ನು ಅಣ್ಣ ಕೇಳ್ರಿ. ಇನ್ನು ಕ್ವಶನ್ ಮುಗಿದವು, ಇನ್ನು 4 ಮೈಕ್ ತಂದಾರ ಎಕ್ಸ್ಟ್ರಾ, ಅವನು ಮಾತಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಮಾಜಿ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ್ ಅವರ ಮಾತಾಗಿರ್ತಕ್ಕಂಥದ್ದು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.